ನಮಸ್ಕಾರ. ಕ್ರಿಕೆಟ್ ಅಂದ್ರೆ ಬರೀ ಒಂದು ಆಟ ಅನ್ಕೊಂಡಿದ್ದೀರಾ? ಹಾಗಿದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ನಿಮ್ಮೆಲ್ಲರ ಫೇವ್ರೆಟ್ IPL ಕತೆನೇ ಬೇರೆ. ಇದೊಂದು ಕೇವಲ ಟೂರ್ನಮೆಂಟ್ ಅಲ್ಲ, ಇದೊಂದು ದೊಡ್ಡ ಆರ್ಥಿಕ ಶಕ್ತಿ. ಅದು ಹೇಗೆ ಅಂತ ಇವತ್ ನೋಡೋಣ. ಮೊದಲಿಗೆ ಈ ಒಂದು ನಂಬರ್ ನೋಡಿ, 16.4 ಬಿಲಿಯನ್ ಅಮೆರಿಕನ್ ಡಾಲರ್ಸ್. ಇದು 2024ರಲ್ಲಿ IPLನ ಒಟ್ಟು ಬಿಸ್ನೆಸ್ ಮೌಲ್ಯ. ಹೌದು, ಕೇವಲ ಒಂದು ಕ್ರಿಕೆಟ್ ಲೀಗ್ಗೆ ಇಷ್ಟೊಂದು ಬೆಲೆ ಅಂದ್ರೆ ನಿಜಕ್ಕೂ ಶಾಕ್ ಆಗತ್ತಲ್ವಾ? ಹಾಗಿದ್ರೆ ನಮ್ಮ ಮುಂದಿರುವ ಪ್ರಶ್ನೆ ಇದೆ. ಕೇವಲ 2 ತಿಂಗಳು ನಡೆಯೋ ಈ ಟೂರ್ನಮೆಂಟ್ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಶಾಲಿ ಸ್ಪೋರ್ಟ್ಸ್ ಲೀಗ್ಗಳ ಸಾಲಿಗೆ ಬಂದು ನಿಂತಿದ್ದು ಹೇಗೆ? ಅಷ್ಟಕ್ಕೂ ಇದ್ರಿಂದಿನ ಸೀಕ್ರೆಟ್ ಏನು? ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಇಡೀ ಆರ್ಥಿಕ ಸಾಮ್ರಾಜ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಇದರ ಕೇಂದ್ರಬಿಂದು ಅಂದ್ರೆ ಭಾರತೀಯ ಕ್ರಿಕೆಟ್ನ ಬಾಸ್ BCCI ಬಗ್ಗೆ ತಿಳ್ಕೋಬೇಕು. 2023-24ರ ಹಣಕಾಸು ವರ್ಷದಲ್ಲಿ BCCI ಒಟ್ಟು 9,841 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಅದರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದರಲ್ಲಿ ಸುಮಾರು 60% ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಪಾಲು ಬಂದಿರೋದು ಬರೀ IPL ಒಂದರಿಂದಲೇ. ಬೇರೆಲ್ಲ ಆದಾಯ ಮೂಲಗಳನ್ನ ಒಂದು ಕಡೆ ಇಟ್ರೆ IPL ಒಂದೇ ಒಂದು ಕಡೆ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಬರೀ IPL ಇಂದ ಬಂದಿರೋ ಆದಾಯ 5,761 ಕೋಟಿ ರೂಪಾಯಿ. ಅಷ್ಟೇ ಅಲ್ಲ, ಇದು ಹಿಂದಿನ ವರ್ಷಕ್ಕೆ ಹೋಲ್ಸಿದ್ರೆ ಸೀದಾ 3 ಪಟ್ಟು ಜಾಸ್ತಿಯಾಗಿದೆ. ಎಂಥ ಬೆಳವಣಿಗೆಯ ವೇಗ ನೋಡಿ. ಸರಿ, ಈ ದುಡ್ಡೆಲ್ಲ ಬರ್ತಿದೆ. ಹಾಗಿದ್ರೆ ಈ IPL ಅನ್ನೋ ಬ್ರ್ಯಾಂಡ್ ವರ್ಷದಿಂದ ವರ್ಷಕ್ಕೆ ಬೆಳೆದಿದ್ದು ಹೇಗೆ? ಅದರ ಮೌಲ್ಯ ಹೇಗೆ ಆಕಾಶಕ್ಕೆ ಮುಟ್ಟಿತು ಅನ್ನೋದನ್ನ ಈಗ ನೋಡೋಣ. ಇದನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು. 2008ರಲ್ಲಿ IPL ಶುರುವಾದಾಗಿನಿಂದ ಇವತ್ತಿನವರೆಗೆ ಅದರ ಬ್ರ್ಯಾಂಡ್ ಮೌಲ್ಯದಲ್ಲಿ ಬರೋಬ್ಬರಿ 433% ಏರಿಕೆ ಕಂಡಿದೆ. ಇದು ಅದರ ನಿರಂತರ ಮತ್ತು ಸ್ಫೋಟಕ ಬೆಳವಣಿಗೆಗೆ ಸಾಕ್ಷಿ. ಈ ಗ್ರಾಫ್ ಇಡೀ ಕಥೆಯನ್ನೇ ಹೇಳುತ್ತೆ ನೋಡಿ. 2008ರಲ್ಲಿ $1.1 ಬಿಲಿಯನ್ ಮೌಲ್ಯದೊಂದಿಗೆ ಒಂದು ಯೂನಿಕಾರ್ನ್ ಆಗಿ ಅಂದ್ರೆ $1 ಬಿಲಿಯನ್ ಗಿಂತ ಹೆಚ್ಚು ಮೌಲ್ಯದ ಸ್ಟಾರ್ಟಪ್ ಆಗಿ ಶುರುವಾಯಿತು. ದಾರಿಯಲ್ಲಿ ಕೆಲವು ಏರಿಳಿತಗಳನ್ನು ನೋಡಿತು, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ರಾಕೆಟ್ ವೇಗದಲ್ಲಿ ಬೆಳೆದು ಇವತ್ತು $12 ಬಿಲಿಯನ್ ಮೌಲ್ಯದ ಡೆಕಾಕಾರ್ನ್ ಆಗಿ ನಿಂತಿದೆ. ಅಂದ್ರೆ $10 ಬಿಲಿಯನ್ ಗಿಂತನೂ ಹೆಚ್ಚು. ಕೆಲವು ಪ್ರಮುಖ ಮೈಲಿಗಲ್ಲುಗಳನ್ನ ನೋಡೋದಾದ್ರೆ 2010ರಲ್ಲೇ ಇದರ ಮೌಲ್ಯ $4.13 ಬಿಲಿಯನ್ ದಾಟಿತ್ತು. 2020ರ ಕೊರೋನಾ ಸಮಯದಲ್ಲಿ ಸ್ವಲ್ಪ ಕುಸಿತ ಕಂಡ್ರೂ 2022ರಲ್ಲಿ ಅದ್ಭುತವಾಗಿ ಪುಟಿದೆದ್ದು $10 ಬಿಲಿಯನ್ ಗಳ ಗಡಿ ದಾಟಿ ಡೆಕಾಕಾರ್ನ್ ಸ್ಟೇಟಸ್ ಗಳಿಸಿತು. ಸರಿ, ಈ ಬೆಳವಣಿಗೆ ಮೌಲ್ಯ ಎಲ್ಲ ಓಕೆ. ಆದ್ರೆ ಈ ದುಡ್ಡು, ಈ ಕೋಟಿ ಹಣ ಅಷ್ಟಕ್ಕೂ ಬರೋದು ಎಲ್ಲಿಂದ? IPLನ ಬಿಸ್ನೆಸ್ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. IPL ಅನ್ನೋ ಆರ್ಥಿಕ ಇಂಜಿನ್ಗೆ ಮುಖ್ಯವಾಗಿ 3 ಕಂಬಗಳಿವೆ. ಮೊದಲನೇದು ಮೀಡಿಯಾ ರೈಟ್ಸ್, ಅಂದ್ರೆ ಟಿವಿ ಮತ್ತೆ ಡಿಜಿಟಲ್ ಅಲ್ಲಿ ಮ್ಯಾಚ್ ತೋರ್ಸೋ ಹಕ್ಕುಗಳು. ಎರಡನೇದು ದೊಡ್ಡ ಕಂಪನಿಗಳ ಸ್ಪಾನ್ಸರ್ಶಿಪ್ಸ್. ಮತ್ತು ಮೂರನೇದು ಜಾಹೀರಾತು. ಬರೀ ಮೀಡಿಯಾ ರೈಟ್ಸ್ ಕಥೆ ಕೇಳಿದ್ರೆ ತಲೆ ಸುತ್ತೆ. 2023ರಿಂದ 2027 ಈ 5 ವರ್ಷದ ಅವಧಿಗೆ ಮಾಡ್ಕೊಂಡಿರೋ ಡೀಲ್ನ ಮೂಲ್ಯ ಬರೋಬ್ಬರಿ $6.2 ಬಿಲಿಯನ್. ಇದನ್ನ ನಾವು ಇಡೀ ಜಗತ್ತಿಗೆ ಹೋಲಿಸಿ ನೋಡಿದಾಗ ಇದರ ತಾಕತ್ತು ಗೊತ್ತಾಗುತ್ತೆ. ಪ್ರತಿ ಪಂದ್ಯದ ಮೌಲ್ಯವನ್ನ ಲೆಕ್ಕ ಹಾಕಿದ್ರೆ IPL ಅಮೆರಿಕಾದ NFL-ನಂತಹ ದೊಡ್ಡ ಲೀಗ್ಗಳನ್ನೇ ಹಿಂದಿಕ್ಕುತ್ತೆ. ಇದು ನಮ್ಮ ಕ್ರಿಕೆಟ್ನ ಜಾಗತಿಕ ಆರ್ಥಿಕ ಶಕ್ತಿಯನ್ನ ತೋರ್ಸುತ್ತೆ. ಇನ್ನು ಸ್ಪಾನ್ಸರ್ಶಿಪ್ ಕಡೆ ಬಂದ್ರೆ ಟಾಟಾ ಗ್ರೂಪ್ ಒಂದೇ ಟೈಟಲ್ ಸ್ಪಾನ್ಸರ್ಶಿಪ್ಗಾಗಿ 2024ರಿಂದ 2028ರವರೆಗೆ ಸುಮಾರು $300 ಮಿಲಿಯನ್ ಕೊಡ್ತಿದೆ. ಇದು ಬರೀ ಒಂದು ಉದಾಹರಣೆ. ಇದಲ್ದೆ ಪ್ರತಿಯೊಂದು ಟೀಮ್ಗೂ ಪ್ರತಿಯೊಬ್ಬ ಆಟಗಾರನಿಗೂ ಬೇರೆ ಬೇರೆ ಸ್ಪಾನ್ಸರ್ಗಳಿರ್ತಾರೆ. ಸರಿ, ಇದು IPL ಮತ್ತು BCCIನ ದುಡ್ಡಿನ ಲೆಕ್ಕಾಚಾರ ಆಯ್ತು. ಆದ್ರೆ ಇದರ ಪ್ರಭಾವ ಬರೀ ಕ್ರಿಕೆಟ್ ಮೇಲೇನಾ? ಖಂಡಿತ ಇಲ್ಲ. ಇದು ನಮ್ಮ ಇಡೀ ದೇಶದ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. IPL ಅನ್ನೋದನ್ನ ಒಂದು ಸೀಸನಲ್ ಎಕನಾಮಿಕ್ ಆಕ್ಸಿಲರೇಟರ್ ಅಂತ ಅಂತಾರೆ. ಅಂದ್ರೆ ಆ 2 ತಿಂಗಳ ಕಾಲ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಕೊಟ್ಟ ಹಾಗೆ. ಉದಾಹರಣೆಗೆ, ಮ್ಯಾಚ್ ನಡೆಯೋ ನಗರಗಳಲ್ಲಿ ಏನಾಗುತ್ತೆ ನೋಡಿ. ಹೋಟೆಲ್ ಬುಕಿಂಗ್ಸ್ 25% ಜಾಸ್ತಿ ಆಗತ್ತೆ. ಫುಡ್ ಅಂಡ್ ಬೆವರೇಜ್ ಸೇಲ್ಸ್ 30% ಹೆಚ್ಚಾಗತ್ತೆ. ಅಷ್ಟೇ ಅಲ್ಲ, 20,000ಕ್ಕೂ ಹೆಚ್ಚು ಜನರಿಗೆ ತಾತ್ಕಾಲಿಕವಾಗಿ ಕೆಲಸ ಸಿಗುತ್ತೆ. ಇದು ಬರೀ ದೊಡ್ಡ ಬಿಸ್ನೆಸ್ಗಳಿಗೆ ಮಾತ್ರವಲ್ಲ, ಸಾವಿರಾರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಇದರಿಂದ ದೊಡ್ಡ ಅವಕಾಶ ಸಿಗತ್ತೆ. ಫುಡ್ ಡೆಲಿವರಿ ಇರ್ಬೋದು, ಟೀ ಶರ್ಟ್ ಮಾರೋರು,
ಟ್ಯಾಕ್ಸಿ ಡ್ರೈವರ್ಗಳು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರು, ಹೀಗೆ ಎಲ್ಲರಿಗೂ ಇದು ಸುಗ್ಗಿಯ ಕಾಲ. ಈಗ ಬಿಸ್ನೆಸ್, ಎಕಾನಮಿ ಎಲ್ಲ ಬಿಟ್ಟು ಇದರ ಅಸಲಿ ಹೀರೋಗಳಾದ ಆಟಗಾರರ ಕಡೆ ಬರೋಣ. ಈ ಕೋಟಿ ದುಡ್ಡಿನಿಂದ ಅವರ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ? ಈ ಮಾತನ್ನ ಗಮನಿಸಿ. ಯುವ ಆಟಗಾರರು ತಮ್ಮ ಟ್ಯಾಲೆಂಟ್ ತೋರಿಸಿ ದೇಶದ ಟೀಮ್ನಲ್ಲಿ ಜಾಗ ಪಡ್ಕೊಳ್ಳೋಕ್ಕೆ ಇದೊಂದು ಅದ್ಭುತ ವೇದಿಕೆ. ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಇಂಥ ಎಷ್ಟೋ ಆಟಗಾರರು ಐಪಿಎಲ್ ಮೂಲಕವೇ ಸ್ಟಾರ್ ಆಗಿದ್ದು. ಇದು ಬರೀಗ ಆಡ್ತಿರೋ ಆಟಗಾರರ ಕಥೆಯಲ್ಲ. ಐಪಿಎಲ್ನಿಂದ ಬರೋ ಆದಾಯದಲ್ಲಿ ನಿವೃತ್ತರಾದ ಕ್ರಿಕೆಟರಿಗೂ ಕೂಡ ಆರ್ಥಿಕ ಭದ್ರತೆ ಸಿಗುತ್ತೆ. ಬಿಸಿಸಿಐ ಅವರಿಗೆ ತಿಂಗಳ ಪಿಂಚಣಿ ಕೊಡುತ್ತೆ. ಉದಾಹರಣೆಗೆ ವಿನೋದ್ ಕಾಂಬ್ಳೆಗೆ ತಿಂಗಳಿಗೆ 30,000, ಇರ್ಫಾನ್ ಪಠಾಣ್ಗೆ ಸುಮಾರು 50,000, ಇನ್ನು ಧೋನಿಯಂತಹ ಸೀನಿಯರ್ ಆಟಗಾರರಿಗೆ 70,000 ರೂಪಾಯಿವರೆಗೂ ಸಿಗುತ್ತೆ. ಇದು ಅವರ ಜೀವನಕ್ಕೆ ದೊಡ್ಡ ಆಸರೆ ಅಲ್ವಾ? ಹಾಗಿದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯಿಂದ ನಮಗೆ ಏನ್ ಗೊತ್ತಾಯ್ತು? ಐಪಿಎಲ್ ಅಂದ್ರೆ ಕೇವಲ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ, ಅದೊಂದು ಸೀಸನಲ್ ಎಕನಾಮಿಕ್ ಆಕ್ಸಿಲರೇಟರ್. ದೇಶದ ಆರ್ಥಿಕತೆಯ ಚಕ್ರವನ್ನೇ ವೇಗವಾಗಿ ತಿರುಗಿಸೋ ಒಂದು ಮಹಾನ್ ಶಕ್ತಿ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಐಪಿಎಲ್ನ ಈ ಯಶಸ್ವಿ ಬಿಸ್ನೆಸ್ ಮಾಡೆಲ್ ಈಗ ಇಡೀ ಜಗತ್ತಿಗೆ ಒಂದು ಉದಾಹರಣೆ ಆಗಿದೆ. ಹಾಗಿದ್ರೆ ಇದರ ಯಶಸ್ಸು ಬೇರೆ ಕ್ರೀಡೆಗಳು, ಮನರಂಜನಾ ಕ್ಷೇತ್ರ ಅಷ್ಟೇ ಯಾಕೆ ಬೇರೆ ಬೇರೆ ದೇಶಗಳ ಆರ್ಥಿಕತೆಯ ಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಭಾವ ಬೀರಬಹುದು? ಖಂಡಿತವಾಗಿಯೂ ಯೋಚನೆ ಮಾಡ್ಬೇಕಾದ ವಿಷಯ.